2020ರಲ್ಲಿ ನಡೆದ ಕೆಲವು ಘಟನೆಗಳನ್ನು ನಾವು ಏಕೆ ಹಿಂತಿರುಗಿ ನೋಡಬಾರದು? ಕೋವಿಡ್-19 ವ್ಯಾಧಿ ಸಂಪೂರ್ಣ ಲಾಕ್ಡೌನ್ನೊಂದಿಗೆ ಘಟನೆಗಳು ಪ್ರಾರಂಭವಾಯಿತು. ಭಾರತ ಮತ್ತು ಚೀನಾ ದೇಶಗಳಲ್ಲಿ ಗಡಿ ಉದ್ವಿಗ್ನತೆ ಹೆಚ್ಚಾಯಿತು. ವಿಶಾಖಪಟ್ಟಣದಲ್ಲಿ ಅನಿಲ ಸೋರಿಕೆಯಿಂದಾಗಿ ಅನೇಕರು ಗಾಯಗೊಂಡರು. ಇಲ್ಲಿಯವರೆಗಿನ 3 ಚಂಡಮಾರುತಗಳು ಭಾರತದ ಅನೇಕ ಪ್ರದೇಶಗಳಲ್ಲಿ ನಷ್ಟ ಉಂಟು ಮಾಡಿದವು. ಮಿಡತೆಗಳು ಬೆಳೆಗಳನ್ನು ಆಕ್ರಮಿಸಿ ಹಾಳು ಮಾಡಿದವು. ಇದರಿಂದ ರೈತರು ನಷ್ಟವನ್ನು ಎದುರಿಸಿದರು. ಭಾರತದ ಅನೇಕ ಭಾಗಗಳಲ್ಲಿ ಬಲವಂತದ ಕರ್ಫ್ಯೂ ಹಾಗೂ ಲಾಠಿ ಆರೋಪಗಳು ಜನರ ಜೀವಿತವನ್ನು ಸಂಕಷ್ಟಕ್ಕೆ ದೂಡಿದವು. ಶಿಕ್ಷಣವು ಹಿಂದಿನ ಆಸನವನ್ನು ಪಡೆದುಕೊಂಡಿತು. ನಂತರ ಆನ್ಲೈನ್ ತರಗತಿಗಳು ಪ್ರಾರಂಭವಾದವು. ಸಭೆಗಳನ್ನು ಆನ್ಲೈನ್ನಲ್ಲಿ ನಡೆಸಲಾಯಿತು. ಮನೆಯಿಂದ ಕೆಲಸ ಪ್ರಾರಂಭವಾಗುತ್ತಿದ್ದಂತೆ ಕೆಲಸದ ಹೊರೆ ಹೆಚ್ಚಾಗಿದೆ. ಫೇಸ್ ಮಾಸ್ಕ್, 6 ಅಡಿ ಅಂತರ, ಸ್ಯಾನಿಟೈಸರ್ ಮುಂತಾದ ನಿಯಮಗಳನ್ನು ಪಾಲಿಸಿ ಜೀವಿಸುವಂತಾಗಿದೆ. ವಾತಾವರಣವು ಸ್ವಚ್ಛವಾಗಿ ಕಡಿಮೆ ಶಬ್ದ ಮಾಲಿನ್ಯವನ್ನು ಹೊಂದಿತು. ನಾವು ವಿರಾಮ ಗುಂಡಿಯನ್ನು ಒತ್ತಿದಂತೆ ನಮ್ಮ ಜೀವನದಲ್ಲಿ ಸ್ನೇಹಿತರು, ಕುಟುಂಬದೊಂದಿಗೆ ಹೆಚ್ಚು ಸಮಯವನ್ನು ಕಳೆಯಲು ನಮಗೆ ಅವಕಾಶವಾಯಿತು. ನಾವು ಒಳಗೆ ಲಾಕ್ ಆಗಿದ್ದರೂ ಪರಿಣಾಮಕಾರಿಯಾಗಿ ಕೆಲಸ ಮಾಡಲು ಸಾಧ್ಯವಾಯಿತು. ಎಲ್ಲ ವರ್ಷಕ್ಕೂ ಒಂದು ಅಂತ್ಯವಿದೆ. ನಾವು ಪ್ರತಿಯೊಬ್ಬರೂ ಅದರ ಮೂಲಕ ಹೋರಾಡುತ್ತಿದ್ದೇವೆ ಮತ್ತು ಅದಕ್ಕೆ ಸಕಾರಾತ್ಮಕ ಭಾಗವನ್ನು ಕಂಡುಕೊಂಡಿದ್ದೇವೆ ಹಾಗೂ ದೇವರ ಮೇಲಿನ ನಂಬಿಕೆಯೊಂದಿಗೆ ಉತ್ತಮ ನಾಳೆಗಾಗಿ ನಾವು ಆಶಿಸುತ್ತೇವೆ. ವಾಸ್ತವಿಕವಾಗಿ ಅಂತರ್ಜಾಲದ ಸಹಾಯದಿಂದ ಅನೇಕರೊಂದಿಗೆ ಸಂಪರ್ಕ ಹೊಂದಿದ್ದೇವೆ. ಈ ವರ್ಷ ಹೆಚ್ಚು ಉತ್ತಮವಾದುದು ಯಾವುದು? ಒಳ್ಳೆಯದು ಮತ್ತು ಕೆಟ್ಟದಕ್ಕಾಗಿ ನಾನು ಎಲ್ಲದಕ್ಕೂ ಕೃತಜ್ಞತೆ ಉಳ್ಳವನಾಗಿದ್ದೇನೆ. ನಾವು ಉಳಿದಿದ್ದೇವೆ. ದೇವರಿಗೆ ಸ್ತೋತ್ರವಾಗಲಿ. ಈ ದಿನವು ಮುಗಿಯುತ್ತಿದ್ದಂತೆ ನಾಳೆ 2021ರ ಹೊಸ ವರ್ಷ ತೆರೆಯುತ್ತದೆ. ಹಳೆ ದಿನಗಳನ್ನು ನೆನಪಿಸಿಕೊಳ್ಳುತ್ತೇನೆ. ನಿನ್ನ ಎಲ್ಲ ಕಾರ್ಯಗಳನ್ನು ಧ್ಯಾನಿಸ್ತೇನೆ. ನಿನ್ನ ಕೈ ಕೆಲಸಗಳನ್ನು ಸ್ಮರಿಸುತ್ತೇನೆ ಎಂದು ಬೈಬಲ್ ಹೇಳುತ್ತದೆ. ಆದ್ದರಿಂದ 2020ರಲ್ಲಿನ ಸವಾಲುಗಳನ್ನು ನೆನೆಸಿ 2021 ಧೈರ್ಯದಿಂದ ಎದುರಿಸಲು ಸಿದ್ಧರಾಗೋಣ.